ಗೆ ಐವರ ನಿಗೂಢ ಸಾವು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕೋಟೆನಾಡು ಬೆಚ್ಚಿ ಬೀಳ್ತಾ ಇದೆ. ಐವರ ಸಾವು ಕೇಸ್ ವಿಚಾರದ ಬಗ್ಗೆ ಒಂದು ರೋಚಕ ಟ್ವಿಸ್ಟ್ ಸಿಗ್ತಾ ಇರೋದು. ಐವರ ಸಾವು ಕೇಸ್ ಬೆಳಕಿಗೆ ಬಂದಿದೆ, ಒಂದು ರೀತಿಯಾಗಿ ರೋಚಕ. 3 ವರ್ಷದ ಹಿಂದೆಯೇ ಜಗನ್ನಾಥ್ ರೆಡ್ಡಿ ಕುಟುಂಬ ಸಾವನ್ನಪ್ಪಿದೆ ಅನ್ನುವಂತಹ ಶಂಕೆ ಇಲ್ಲಿ ವ್ಯಕ್ತಪಡಿಸಲಾಗ್ತಾ ಇರೋದು. 2019ರ ಜುಲೈನಲ್ಲೇ ಕುಟುಂಬಸ್ಥರನ್ನ ಅಲ್ಲಿನ ಸುತ್ತಮುತ್ತಲಿನ ಜನ ನೋಡಿದ್ರು. ಆಗ್ಲೇ ಮನೆಯಿಂದ ದುರ್ವಾಸನೆ ಹೊರಗೆ ಬರ್ತಾ ಇತ್ತು. ಆದರೆ ಮೋಸ್ಟ್ಲಿ ಇಲಿ ಸತ್ತಿರಬಹುದು ಅಂತ ಹೇಳಿ ಅಲ್ಲಿನ ಅಕ್ಕಪಕ್ಕದ ನಿವಾಸಿಗಳು ಸುಮ್ಮನಿದ್ರು. ಅದಾದ್ಮೇಲೆ ಈ ಪಾಳು ಬಿದ್ದ ಮನೆ ಇದೆಯಲ್ಲ, ನಾವು ತೋರಿಸ್ತೀವಿ, ಆ ಪಾಳು ಬಿದ್ದ ಮನೆ ಇಲ್ದಲ್ಲ, ಅದಕ್ಕೆ ಕಳ್ಳತನಕ್ಕೂ ಕೂಡ ಯತ್ನವನ್ನ ಮಾಡಲಾಗಿತ್ತು. ಆದರೆ ಆ ಕಳ್ಳರು ಅಲ್ಲಿದ್ದಂತಹ ಅಸ್ಥಿ ಪಂಜರವನ್ನ ನೋಡಿ ವಾಪಸ್ ಆಗಿರೋ ಶಂಕೆಯನ್ನ ಇಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ. ಅಂದ್ರೆ 3 ವರ್ಷದ ಹಿಂದೆಯೇ ಜಗನ್ನಾಥ್ ರೆಡ್ಡಿ ಅಂಡ್ ಫ್ಯಾಮಿಲಿ, ಈ 5 ಜನರು ಕೂಡ ಸಾವನ್ನಪ್ಪಿರೋದು ಇಲ್ಲಿ ಅನುಮಾನಕ್ಕೆಡೆ ಮಾಡಿಕೊಡ್ತಾ ಇದೆ. 2019 ಜುಲೈ ಅಂದ್ರೆ ಕೋವಿಡ್ ಟೈಮ್. ಚಿತ್ರದುರ್ಗದಲ್ಲಿ ಜಗನ್ನಾಥ್ ರೆಡ್ಡಿ ಅವರ ಸಂಪೂರ್ಣ ಏನು ಫ್ಯಾಮಿಲಿ ಇದೆ ಆ ಫ್ಯಾಮಿಲಿಯ ಒಂದು ಸ್ಕೆಲಿಟನ್ ರೂಪದಲ್ಲಿ ಅವರು ಸಿಕ್ಕಿದಾರನ್ನ ಮಾಹಿತಿ ತಿಳಿದು ಬಂದಿದೆ. ಅದೇ ರೀತಿಯಲ್ಲಿ ನಾವೀಗ ಚಿತ್ರದುರ್ಗ ನಗರದಲ್ಲಿರುವಂತಹ ಅವರ ಮನೆ ಮುಂದಿದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಏನಂದರೆ ಇದು ಸುಮಾರು ವರ್ಷಗಳಿಂದ ಏನಂದರೆ ಬಾಗಿಲು ಹಾಕಿತ್ತು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಪಕ್ಕದಲ್ಲಿ ಕೂಡ ಏನು ಶಾಮಿಲ್ ಇರೋದ್ರಿಂದ ಈ ಯಾರು ಹೇಳೋರು ಇಲ್ಲದೇ ಇರೋ ಕಾರಣಕ್ಕೆ ಅಲ್ಲಿ ಕೂಡ ಸಾಕಷ್ಟು ಶಾಮಿಲ್ಗೆ ಸಂಬಂಧಪಟ್ಟ ಕಟ್ಟಿಗೆಗಳನ್ನು ಸಹ ಹಾಕಿದ್ರು. ಅದೇ ರೀತಿ ಈ ಕಡೆ ಇನ್ನೂ ಎಡಭಾಗದಲ್ಲಿ ನೋಡಿದರೆ ಅಲ್ಲಿ ಒಂದು ಏನಂದರೆ ಕಾರ್ ಶೆಡ್ ಇದೆ. ಕಾರ್ ಶೆಡ್ಡಿಗೆ ಏನಂದರೆ ಬೀಗ ಹಾಕಲಾಗಿದೆ. ಅಂದರೆ ಕಳೆದ 1.5 ವರ್ಷದ ಹಿಂದೆ ಇಲ್ಲಿ CC ರೋಡ್ ಮಾಡಲಾಯಿತು. CC ರೋಡ್ ಮಾಡುವಾಗ ಆದರೂ ಸಹ ನಗರಸಭೆಯವರಾಗಿರ್ಬೋದು, ನಗರಸಭೆ ಸಂಬಂಧಪಟ್ಟವರಾಗಿರ್ಬೋದು, ಅಥವಾ ಕಾಂಟ್ರಾಕ್ಟ್ ಸಂಬಂಧಪಟ್ಟವರಾಗಿರ್ಬೋದು, ಈ ಮನೆಯವ್ರನ್ನ ಸಂಪರ್ಕ ಮಾಡಿದರೆ ಅವತ್ತಿಗೆ ತಿಳಿದು ಬರ್ತಿತ್ತೇನೆ. ಆದರೆ ಅವರು ಕೂಡ ಆ ಒಂದು ಪ್ರಯತ್ನ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಸುಮಾರು 3 ಅಡಿಗಳ ಅಷ್ಟು, ಅಂದರೆ ಮನೆಗಿಂತ 3 ಅಡಿ ಹೆಚ್ಚು ರಸ್ತೆ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಸಂಪೂರ್ಣವಾಗಿ ಕಳೆದ ಏನಂದರೆ 2019ರಲ್ಲಿ ಏನು ಜಗನ್ನಾಥ್ ರೆಡ್ಡಿ ಅವರು ಊರಿನವ್ರ ಜೊತೆ ಮತ್ತು ಸಂಬಂಧಿಕರ ಜೊತೆ ಲಾಸ್ಟ್ ಅಂತ ಹೇಳ್ತಾರೆ ಜೂನ್ ಜುಲೈಯಲ್ಲಿ. ಅದೇ ರೀತಿ ಇಲ್ಲಿ ತನಕ ಅವರು ಯಾಕಂದರೆ ಗ್ರಾಮದಲ್ಲಿ ಇರುವಂಥ ಗ್ರಾಮಸ್ಥರ ಹತ್ರ ಯಾರು ಕೂಡ ಇವರು ಒಡನಾಟ ಇರಲಿಲ್ಲ ಅಂತ ಹೇಳ್ತಿದ್ರು. ಈಗ ಗ್ರಾಮಸ್ಥರು ಹೇಳುವ ಪ್ರಕಾರ ಇವರಂದರೆ ಏನಂದರೆ ಜಗನ್ನಾಥ್ ರೆಡ್ಡಿಗೆ ಏನು 4 ಜನ ಮಕ್ಕಳು ಇರ್ತಾರೆ. ಆ ಮಕ್ಕಳಲ್ಲಿ ಯಾರಿಗೂ ಕೂಡ ಮದುವೆ ಆಗಿರಲಿಲ್ಲ. ಮತ್ತು ಒಬ್ಬ ನರೇಂದ್ರ ರೆಡ್ಡಿ ಅನ್ನೋರು ವಿದ್ಯುತ್ ಕಾಂಟ್ರಾಕ್ಟ್ ಮಾಡ್ತಿರ್ತಾರೆ. ಅವರು ಕೂಡ ಏನಂದರೆ ಬೆಂಗಳೂರಲ್ಲಿ ಯಾವುದೋ ಒಂದು ಪ್ರಕರಣದಲ್ಲಿ ಪೊಲೀಸರು ಅವ್ರನ್ನ ಹುಡ್ಕೊಂಬಂದಿರ್ತಾರೆ. ಆ ಹಿನ್ನೆಲೆಯಲ್ಲಿ ಮದುವೆ ಆಗಿಲ್ಲದೆ ಕಾರಣ ಮತ್ತು ಒಂದು ಕೇಸಿನ ಪ್ರಕರಣದ ಹಿನ್ನೆಲೆ ಮಾನಸಿಕವಾಗಿ ನೊಂದು ಇಡೀ ಫ್ಯಾಮಿಲಿಯವರು ಏನಾದರೂ ಸುಸೈಡ್ ಮಾಡ್ಕೊಂಡ್ರ ಅಥವಾ ಯಾವ ರೀತಿ ಅಂದರೆ ಒಳಗಡೆ ಏನು ಹೋಗಿ ಬಂದಂತಹ ಪುರುಷೋತ್ತಮ್ ರೆಡ್ಡಿ ಅವರು ಹೇಳುವ ಪ್ರಕಾರ ಏನು ಮೃತ ಬಾಡಿ ಅಂದರೆ ಸ್ಕೆಲಿಟನ್ಗಳು ಮಂಚದ ಮೇಲೆ ಮತ್ತು ನೆಲದ ಮೇಲೆ ಇರೋದ್ರಿಂದ ಇವರು ಸಂಪೂರ್ಣವಾಗಿ ಬಹುತೇಕವಾಗಿ ಆಹಾರದಲ್ಲಿ ವಿಷ ಅಥವಾ ಏನಾದರೂ ಈ ರೀತಿ ಸೇವನೆ ಮಾಡಿ ಸತ್ತಿದಾರಂಥ ಒಂದು ಮಾಹಿತಿ ಕೂಡ ತಿಳಿದು ಬರ್ತಿದೆ. ಎಲ್ಲದಕ್ಕೂ ಏನಂದರೆ FSL ವರದಿ ಬಂದಾದ ನಂತರಕ್ಕೆ ಈ ಮೃತ ದೇಹಗಳು ಯಾರವು ಮತ್ತು ಯಾವುದರ ಮೂಲಕ ಸತ್ತಿರ್ಬೋದು ಅನ್ನೋದು ಮಾಹಿತಿ ತಿಳಿದು ಬರಲಿದೆ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರ.